ಎಲ್ಲರಿಗೂ ಪಾರ್ಟ್ 2 ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಮಂತ್ರಾಲಯಂ ರೋಡಿಂದಾನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫುಲ್ ಮಳೆ ನೋಡಿ. ಇಲ್ಲಂತೂ ನಮಗೆ ಮಂತ್ರಾಲಯಮಿಂದ ಸಿಗ್ನಲ್ ಕೊಟ್ಟೇ ಬಿಟ್ರು ನೋಡಿ. ಎಷ್ಟು ಜನ ಪ್ಯಾಸೆಂಜರ್ಸ್ ಇಳಿದಿದ್ದಾರೆ ಮಂತ್ರಾಲಯಂ ರೋಡಲ್ಲಿ. ಯಾಕಂದರೆ ರಾಯರ ಭಕ್ತರು ರಾಯರ ಸನ್ನಿಧಿಗೆ ಹೋಗೋಕ್ಕೆ. ಇಲ್ಲಿ ಈ ಪಟ್ಟಿ ಖಾಲಿ ಆದರೂ ಹೆಂಗೋ ಫುಲ್ ಖಾಲಿ ಆಗೈತೆ ಟ್ರೈನ್ ಅನ್ನೋಷ್ಟೊಳಗೆ ನೋಡ್ರಿ. ಮತ್ತೆ ಪ್ಯಾಸೆಂಜರ್ ಬಂದೇ ಬಿಟ್ರು. ನೋಡ್ರಿ ಮಳಿ ಮಾಡ ಮಿಂಚು ಹೆಂಗೈತಂತ ಇವತ್ತು ಕ್ಲೈಮೇಟು. ಹೊರಗೆ ಫೋನ್ ಇಡೋಕೆ ಹೆದರಿಕೆ ಬರುತ್ತೆ, ಅಷ್ಟು ಮಳೆ ಬಂದಿತ್ತು ಇಷ್ಟೊತ್ತು. ಈಗ ಮಾತ್ರ ಸ್ವಲ್ಪ ಕಡಿಮೆ ಆಗೈತೆ. ಮಂತ್ರಾಲಯ ಬಿಟ್ಟಿದ ತಕ್ಷಣ ಯಾವ ಪಟ್ಟಿ ಸ್ಪೀಡಲ್ಲಿ ಹೋಗ್ತಾ ಇದೆ ನಮ್ಮ ಗಾಡಿ ನೋಡ್ರಿ. ರಾತ್ರಿ ಹೊತ್ತು ಮಳೆ ಇದ್ರೂ ಕೂಡ ತೆಗಿಯೋ ಮಾತೇ ಇಲ್ಲ ಗುರು. ನನ್ನ ಸ್ಪೀಡ್ನ ನಾನು ಕಂಟ್ರೋಲ್ ಮಾಡೋದೇ ಇಲ್ಲ ಅಂತೇಳಿ ಸ್ಪೀಡಲ್ಲಿ ಹೊಡಿತಾ ಇದ್ದಾನೆ. ಮೊದಲೇ ಯಾವ ಎಕ್ಸ್ಪ್ರೆಸ್ ಹೇಳಿ? ಬಸವ ಎಕ್ಸ್ಪ್ರೆಸ್. ಬಸವ ಅನ್ನೋ ಹೆಸರಿಗೆ ಒಂಥರ ಕತ್ತು ಗಾಂಭೀರ್ಯ ಐತೆ. ನಾನು ಬಸವ ಎಕ್ಸ್ಪ್ರೆಸ್ ಅಂದಿದ ತಕ್ಷಣನೇ ಮಿಂಚು ಹೆಂಗ್ ಬಂತು ನೀವು ಅಬ್ಸರ್ವ್ ಮಾಡಿದ್ರ? ಇದಕ್ಕೂ ಮುಂಚೆ ಇಷ್ಟೊತ್ತು ಎಷ್ಟು ಫುಲ್ ಆಗಿರೋ ನಮ್ಮ ಟ್ರೈನ್ ಈಗ ನೋಡಿ ಎಷ್ಟು ಖಾಲಿ ಖಾಲಿ ಹೊಡಿತಾ ಇದೆ. ಆರಾಮಾಗಿ ತಿರುಗ್ಬೋದು. ಆ ಕಡೆ ಡೋರಿಂದ ಈ ಕಡೆ ಡೋರಿಗೆ ಬರೋಕ್ಕೆ ನಾನು ಇದಕ್ಕೂ ಮುಂಚೆ ಈ ವಿಂಡೋ ಇಂದ ಬಂದೆ, ಸಾಹಸ ಮಾಡಿದೆ. ಈಗ ನೋಡಿದರೆ ಫುಲ್ ಖಾಲಿ ಆಗಿದೆ ನೋಡಿ. ಮಂತ್ರಾಲಯಂ ರೋಡ್ವರೆಗೂ ಮಾತ್ರ ಹೆವಿ ಪ್ಯಾಸೆಂಜರ್ಸ್ ಇರ್ತಾರೆ. ಫುಲ್ ಅಂದರೆ ಫುಲ್ ಆಗಿ ಬರುತ್ತೆ ಟ್ರೈನು. ಇಲ್ಲಿಂದ ಸ್ವಲ್ಪ ನಾರ್ಮಲ್ ಕಡಿಮೆ ಆಗ್ತಾರೆ ಜನ. ಸೊ ಇಲ್ಲಿಂದ ನೆಕ್ಸ್ಟ್ ಬರೋ ಒಂದು ಊರುಗಳಂದರೆ ಕಲಬುರಗಿ ಬರುತ್ತೆ, ನಮಗೆ ರಾಯಚೂರು ಬರುತ್ತೆ, ಯಾದಗಿರಿ ಬರುತ್ತೆ. ಅಲ್ಲಿಗೆ ಹೋಗೋ ಜನ ಸ್ವಲ್ಪ ಕಡಿಮೆ ಅನಿಸುತ್ತೆ ಇಲ್ಲಿ ಮಿಡ್ ನೈಟಲ್ಲಿ ಆಗಿರೋದಕ್ಕೋಸ್ಕರ. ನೋಡೋಣ ಇಲ್ಲಿಂದ ಇನ್ನೂ ಜನ ಯಾವ ರೀತಿ ಬರ್ತಾರೆ ಅಂತೇಳಿ. ಮಂತ್ರಾಲಯದಿಂದ ನಮ್ಮ ಫಸ್ಟ್ನೇ ಸ್ಟಾಪ್ ರಾಯಚೂರು ಜಂಕ್ಷನ್ಗೆ ಬಂದಿದ್ದೀವಿ. ಇಲ್ಲಿಗೆ 12:43 ಬರಬೇಕಿತ್ತು, 12:58 ಆಗಿದೆ ನೋಡಿ. ಬೆಳಗಿನ ಜಾವ 553 ಕಿಲೋಮೀಟರ್ನ ನಾವು ಈಗಾಗಲೇ ಟ್ರಾವೆಲ್ ಮಾಡಿದ್ವಿ. ರಾಯಚೂರಿಗೆ ಬಂದಿದ್ದೀವಿ. ಫಸ್ಟ್ ಟೈಮ್ ನಾನು ರಾಯಚೂರನ್ನ ಇವತ್ತು ಕವರ್ ಮಾಡ್ತಾ ಇರೋದು. ಸೊ ಇಲ್ಲಿ 2 ನಿಮಿಷ ಸ್ಟಾಪ್ ಇರುತ್ತೆ. ಪ್ಲ್ಯಾಟ್ಫಾರ್ಮ್ ನಂಬರ್ 2ಕ್ಕೆ ಬಂದಿದೆ ನೋಡಿ. ಇಲ್ಲಿ ಕೂಡ ಎಷ್ಟು ಮಳೆ ಬರ್ತಾ ಇದೆ ಅಂದರೆ ಬಿಡ್ತಾನೆ ಇಲ್ಲ ಮಳೆ. ಮಳೆ ಅಂತೂ ಬಿಡ್ತಾನೆ ಇಲ್ಲ, ತುಂಬ ಮಳೆ ಬರ್ತಾನೆ ಇದೆ ನೋಡಿ. ಇನ್ನೂ ಬರ್ತಾ ಇದೆ ಮಳೆ. ಸೊ ರಾಯಚೂರು ಜಂಕ್ಷನಿಂದ ಈಗ ಹೊರಡೋ ಸಮಯ ಬಂದೇ ಬಿಡ್ತು. 2 ನಿಮಿಷ ಮಾತ್ರ ಇಲ್ಲಿ ಸ್ಟಾಪ್ ಇರುತ್ತೆ ನೋಡಿ. ಸಿಗ್ನಲ್ ಕೊಡ್ತಾ ಇದ್ದಾರೆ ಆಲ್ರೆಡಿ. ಬನ್ನಿ ಹೋಗೋಣ, ವಿಡಿಯೋ ಕಂಟಿನ್ಯೂ ಮಾಡೋಣ. ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡ್ರಿ ಸಿಗ್ನಲ್ ಅಂತೂ ಕೊಟ್ಟೇ ಬಿಟ್ರು. ನೋಡ್ತಾ ಇದ್ದಂಗೆನೆ ರಾಯಚೂರಿಂದ ಹೊರಡ್ತಾ ಇದೀವಿ. ಬಾಯ್ ಬಾಯ್ ರಾಯಚೂರು ಜಂಕ್ಷನ್ಗೆ. ಬಾಯ್ ಅಣ್ಣ. ನೋಡಿ ಮಳೆ ಎಷ್ಟೊಂದು ಬರ್ತಾ ಇದೆ ಅಂತ. ನೋಡಿ ಹೇಳ್ದೆ ತಾನೇ 128, 130ಕ್ಕೆಲ್ಲ ರೀಚ್ ಆಗುತ್ತೆ ಅಂತೇಳಿ. ಹಾಗೆ ಬಿಡ್ತು 130ಕ್ಕೆ. ಹೊರಗಡೆ ಮಳೆ ಬರೋದ್ರಿಂದ ಕ್ಯಾಮ್ರಾಕ್ಕೆ ನೀರು ಬಿದ್ದು ಸರಿಯಾಗಿ ಕ್ಲಾರಿಟಿಯಾಗಿ ಸಿಗ್ತಾ ಇಲ್ಲ. ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಯಾವ ಸ್ಟಾಪ್ ಬರುತ್ತೆ ಅದನ್ನು ತೋರಿಸ್ತೀನಿ. ಯಾವುದಾದ್ರೂ ಕ್ರಾಸಿಂಗ್ ಬಂದರೆ ತೋರಿಸ್ತೀನಿ. ಸೊ ಏನು ಅನ್ಕೋಬೇಡಿ. ನೋಡಿ ರಾಯಚೂರಿನಲ್ಲಿ ಯಾವುದೋ ಟ್ರೈನ್ ಕ್ರಾಸಿಂಗ್ಗೆ ಬಂದ್ಬಿಡ್ತು. ನಾನೇನು ಹೇಳಕ್ ಹೋದೆ. ಮಳೆ ಮಾತ್ರ ಸಖತ್ತಾಗಿ ಹೊಡಿತಾ ಇದೆ. ಹೊರಗಡೆ ಫೋನ್ ಇಡಕ್ಕೂ ಆಗ್ತಾ ಇಲ್ಲ ನೋಡಿ. ರಾಯಚೂರಿನ ಶಕ್ತಿನಗರ ಅಂತ ಕರಿತೀವಿ. ವಿದ್ಯುತ್ ತಯಾರಿಕೆ ಇಲ್ಲೇ ಆಗುತ್ತೆ. ಫುಲ್ ಬರ್ತಾ ಇದೆ, ಅದಕ್ಕೆ ವಿಂಡೋ ಕ್ಲೋಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲೆಲ್ಲ ಸಿಡಿತಾ ಇದೆ. ಈಗ ತಾನೇ ಸಡನ್ ಆಗಿ ಕ್ರಾಸ್ ಆಯ್ತಲ್ವಾ, ಆ ಟ್ರೈನ್ ಬಂದ್ಬಿಟ್ಟು ಕಾರೈಕಲ್ ವೀಕ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು. ಸೊ ಅದು ಮುಂಬೈ LTT ಇಂದ ಕಾರೈಕಲ್ಲಿಗೆ ಹೋಗುತ್ತೆ ನೋಡಿ. ಈ ಟ್ರೈನು ಸಡನ್ ಆಗಿ ಬಂದ್ಬಿಡ್ತು ಆಪೋಸಿಟು. ಸೊ ನನಗೆ ಯಾವುದು ಅಂತ ಗೊತ್ತಾಗಲಿಲ್ಲ. ಸೊ ಅದಕ್ಕೆ ಇವಾಗ ನೋಡ್ಕೊಂಡು ಹೇಳ್ತಾ ಇದ್ದೀನಿ. ನೋಡ್ರಿ ನಾವು ಇನ್ನೇನು ಯಾದಗಿರಿ ನೇರ್ ಇದ್ದೀವಿ ಹತ್ರ. ಇನ್ನು 4 ನಿಮಿಷ ಅಷ್ಟೇ ಯಾದಗಿರಿ ಅಷ್ಟು ಹೋಗೋಕ್ಕೆ. 2 ಗಂಟೆ 4 ನಿಮಿಷ ತೋರಿಸ್ತಾ ಇದೆ ಟೈಮು.
ಬಂದೇ ಬಿಟ್ವಿ ನೋಡಿ ನಾವು ಯಾದಗಿರಿಗೆ. ಇದೇ ಫಸ್ಟ್ ಟೈಮ್ ಯಾದಗಿರಿನ ಕವರ್ ಮಾಡ್ತಾ ಇರೋದು. 1:48ಕ್ಕೆ ಬರಬೇಕಾಗಿತ್ತು, ಈಗ 2 ಗಂಟೆ 3 ನಿಮಿಷ ಆಗೈತೆ ಬರೋಕೆ ಇಲ್ಲಿಗೆ. ಟೋಟಲ್ ಆಗಿ 16 ನಿಮಿಷ ಲೇಟಾಗಿ ಬಂದಿದ್ವಿ ಇಲ್ಲಿಗೆ. ಇಲ್ಲಿ ಕೂಡ 2 ನಿಮಿಷ ಸ್ಟಾಪ್ ಕೊಟ್ಟಾರ. ಪ್ಲ್ಯಾಟ್ಫಾರ್ಮ್ ಆ ಕಡೆ ಬಂದೈತಿ 2ರಲ್ಲಿ. ನೋಡ್ರಿ ಯಾದಗಿರಿ ಬರೋಷ್ಟ್ರೊಳಗೆ ಆರಾಮ ಆಗ್ಬಿಟ್ಟೈತಿ, ಎಲ್ಲ ಸೀಟ್ ಎಲ್ಲ ಖಾಲಿ ಖಾಲಿ ಅವ. ಕೂಡ ಪ್ಯಾಸೆಂಜರ್ಸ್ ಇಳಿಯರ್ ಅದಾರ. ಏನ್ ಗಲಾಟೆ ಹಚ್ಚಿಬಿಟ್ಟಾರ ಮಂದಿ. ಈಗ ಅಲ್ಲಿ ಹತ್ತಿದ್ರು ರಾಯಚೂರ್ನಾಗ, ಅವಾಗಿಂದ ಒಟ ಮಾತಾಡ್ತಾನೆ ಇದ್ದಾರೆ ಗುರು. ಇಲ್ಲೋಡಿ ಯಾದಗಿರಿ ಒಳಗೆ ಹಂಪಿನ ರೆಪ್ರೆಸೆಂಟೇಷನ್ ಮಾಡೋ ಚಿತ್ರ ಹಾಕಿದ್ದಾರೆ, ಕಲ್ಲಿನ ರಥ. ಹಾಗೆ ದೇವ್ರ ಫೋಟೋ ಕೂಡ ಇದೆ. ಯಾವ್ದು ದೇವರು ಅಂತೇಳಿ ಯಾದಗಿರಿ ಜನರು ಈ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ, ನನಗೆ ನೆನಪಾಗ್ತಾ ಇಲ್ಲ. ನೋಡ್ರಿ ಯಾದಗಿರಿಯಲ್ಲಿ ಸಿಗ್ನಲ್ ಅಂತೂ ಬಂದೇ ಬಿಡ್ತು ನಮಗೆ. ಇಲ್ಲಿಂದ ಹೊರಡೋ ಟೈಮ್ ಬಂದೇ ಬಿಡ್ತು. ಇಲ್ಲಿಗೆ 2 ಗಂಟೆ 5 ನಿಮಿಷ ಆಗಿತ್ತು. 2 ಗಂಟೆ 7 ನಿಮಿಷ ಆಗಿದೆ ಈಗ ಕರೆಕ್ಟಾಗಿ. ಯಾದಗಿರಿಯಿಂದ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ಕಮೆಂಟ್ ಮಾಡಿ ಹೇಗಿದೆ ಈ ಟ್ರೈನ್ ಜರ್ನಿ ಅಂತೇಳಿ. ಪಾರ್ಟ್ 1 ವಿಡಿಯೋ ಕೂಡ ನೋಡಿದ್ದೀರಿ ಅನ್ಕೋತಿದ್ದೀನಿ. ಇದು ಪಾರ್ಟ್ 2 ವಿಡಿಯೋದಲ್ಲಿ ಯಾದಗಿರಿ ಬರ್ತಾ ಇರೋದು. ಇಲ್ಲಿಗೆ ಟೈಮ್ ಭಾಳ ಆಗೈತ್ರಿ. ನನಗೆ ನೆಕ್ಸ್ಟ್ ಎಲ್ಲಿಂದ ಎಚ್ಚರಿಕೆ ಆಗುತ್ತೆ ಅಲ್ಲಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಎಲ್ರಿಗೂ ಗುಡ್ ನೈಟ್ ಹೇಳ್ತಾ ಸ್ವಲ್ಪ ಹೊತ್ತು ರೆಸ್ಟ್ ಆದರೂ ಮಾಡ್ತೀನಿ. ಇಲ್ಲಿವರೆಗೂ ಎದ್ದಿದ್ದೆ, ಸ್ವಲ್ಪ ಕಣ್ಣಿಗೆ ನಿದ್ದೆ ಬೇಕು ಅಲ್ವಾ. ಎಲ್ರಿಗೂ ಬೆಳಗಿನ ಶುಭೋದಯಗಳು. ಕಲಬುರಗಿ ಜಂಕ್ಷನ್ಗೆ ಎಲ್ರಿಗೂ ಸ್ವಾಗತ. ನೋಡಿ ನಾವು ಕಲಬುರಗಿಗೆ 3:30ಕ್ಕೆ ಬರಬೇಕಿತ್ತು, ಆದರೆ 3:43ಕ್ಕೆ ಬಂದಿದ್ದೀವಿ. ನಾನು ಈ ಜರ್ನಿ ಫುಲ್ ನಿದ್ದೆನೇ ಮಾಡಿಲ್ಲ, ಯಾಕಂದರೆ ಪ್ರತಿಯೊಂದು ಸ್ಟಾಪ್ನು ತೋರಿಸ್ಬೇಕಂತಲೇ ಈ ಜರ್ನಿನ ಮಾಡ್ತಾ ಇರೋದು. ಸೊ ಇಲ್ಲಿ ನಮಗೆ 5 ನಿಮಿಷ ಸ್ಟಾಪ್ ಇರುತ್ತೆ ಕಲಬುರಗಿ ಜಂಕ್ಷನಲ್ಲಿ. ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ ಬಂದಿದೆ ಇವತ್ತು. ಆದರೆ ಒಂದು ಮಿಸ್ ಮಾಡಿದ್ದೀನಿ, ವಾಡಿ ಜಂಕ್ಷನ್ನ ತೋರ್ಸೋಕ್ಕಾಗಲಿಲ್ಲ. ಫುಲ್ ಮಳೆ ಬರ್ತಾಯಿತ್ತು, ನೀವೇ ನೋಡಿದ್ದೀರಲ್ಲ ಮಳೆ ಯಾವ ರೀತಿ ಬರ್ತಾಯಿದೆ ಅಂತ ತೋರಿಸಿದೆ. ಸೊ ಅದಕ್ಕೆ ತೋರ್ಸೋಕ್ಕಾಗಲಿಲ್ಲ, ವಾಡಿ ಜಂಕ್ಷನ್ ಒಂದೇ ಮಿಸ್ ಮಾಡಿರೋದು. ಬಸವ ಎಕ್ಸ್ಪ್ರೆಸ್ ಮೈಸೂರು ಕೆಲವೇ ಕ್ಷಣದಲ್ಲಿ ಪ್ಲಾಟ್ಫಾರ್ಮ್ ಸಂಖ್ಯೆ 3 ಹೊರಡಲಿದೆ. ನಿಮ್ಮ ಪ್ರಯಾಣ ಸಕಲ ಸುಖಮಯ ಹಾಗೂ ಮಂಗಳಕರವಾಗಲಿ ಎಂದು ನಾವು ಆಶಿಸುತ್ತೇವೆ. ಧನ್ಯವಾದ. May I have your attention please? Train number 173. ನಾವು ಇನ್ನೇನು ಕಲಬುರಗಿ ಜಂಕ್ಷನಿಂದ ಹೊರಡೋ ಸಮಯ ಬಂದೇ ಬಿಡ್ತು. ನಮಗೀಗ ಸಿಗ್ನಲ್ ಕ್ಲಿಯರ್ ಆಯಿತು ನೋಡಿ, ಹೊರಡ್ತಾ ಇದ್ದೀವಿ ಕಲಬುರಗಿ ಜಂಕ್ಷನಿಂದ. ಈಗ ನಮಗೆ ಅಪೋಸಿಟ್ ಬರ್ತಾ ಇರೋದು ಮುಂಬೈ LTTಯಿಂದ ಚೆನ್ನೈ ಸೆಂಟ್ರಲ್ಗೆ ಹೋಗೋ ಚೆನ್ನೈ ಸೆಂಟ್ರಲ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ನೋಡಿ ಈಗ ಜಿಂಗ್ ಮಾಡ್ತಾ ಇದ್ವಿ ಈ ಟ್ರೈನ್ ಜೊತೆ. ನೋಡಿ ಈಗ ಹೆವಿ ಸ್ಪೀಡಲ್ಲಿ ಜಿಂಗ್ ಆಗ್ತಾ ಇದೆ ಈ ಟ್ರೈನು.
ಈಗ ನಮಗೆ ಅಪೋಸಿಟಲ್ಲಿ ಬರ್ತಾ ಇರೋದು ಜಿಂಗ್ ಆಗ್ತಾ ಇರೋ ಟ್ರೈನು ಕೋನಾರ್ಕ್ ಎಕ್ಸ್ಪ್ರೆಸ್. ಇದು ಮುಂಬೈಯಿಂದ ಭುವನೇಶ್ವರ್ಗೆ ಹೋಗುತ್ತೆ. ಲಾಂಗ್ ಗಾಡಿ ಆಗಿದೆ ಈ ಟ್ರೈನು ಇವತ್ತು 8 ಅವರ್ಸ್ ಲೇಟಾಗಿ ಬರ್ತಾ ಇದೆ ನೋಡಿ. ಯಪ್ಪ ಎಷ್ಟು ಲೇಟಾಗಿದೆ ಈ ಟ್ರೈನ್ದು. ಪ್ಯಾಸೆಂಜರ್ಸ್ ಕೂಡ ಅಷ್ಟೇ ಫುಲ್ ಆಗಿದ್ದಾರೆ. ಏನು ಹೆವಿ ಪ್ಯಾಸೆಂಜರ್ಸ್ ಇದ್ದಾರೆ ಫ್ಯಾನ್ಸ್ ಈ ಟ್ರೈನ್ಗೆ. ನಮ್ಮ ಗಾಡಿ ಸ್ಲೋ ಆಗ್ತಾ ಇದೆ ಯಾಕೋ. ಸೊಲ್ಲಾಪುರ ಹತ್ತತ್ರ ಹೋಗ್ತಾ ಇದ್ದೀವಿ, ಔಟರಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಇನ್ನೇನು ಸೊಲ್ಲಾಪುರಕ್ಕೆ ಬಿಫೋರ್ ಟೈಮಿಂಗ್ಗೆ ಹೋಗ್ತಾ ಇದ್ದೀವಿ. ನಾವು ಇವತ್ತು ರೀಚ್ ಆಗ್ತೀವಿ ಬಿಫೋರ್ ಟೈಮಿಂಗ್ಗೆ. ಬಂದೇ ಬಿಟ್ವಿ ಸೊಲ್ಲಾಪುರಕ್ಕೆ. 5:56ಕ್ಕೆ ಬಂದು ರೀಚ್ ಆಗಿದ್ದೀವಿ. ಆ್ಯಕ್ಚುಲಿ ಬರಬೇಕಾಗಿರೋ ಟೈಮ್ ನೋಡಿದರೆ 6 ಗಂಟೆ 10 ನಿಮಿಷಕ್ಕೆ ಬರಬೇಕಿತ್ತು. ನಾವು ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ ಬಂದು ರೀಚ್ ಆಗಿದ್ದೀವಿ ನೋಡಿ ಸೊಲ್ಲಾಪುರ ರೈಲ್ವೆ ಸ್ಟೇಷನಲ್ಲಿ. ನೋಡಿ ಅಲ್ಲಿ ಆರೆಂಜ್ ವಂದೇ ಭಾರತ್ ನಿಂತಿದೆ ಈಗ. ಇದು ನಮ್ಮ ಸೊಲ್ಲಾಪುರದಿಂದ ಮುಂಬೈ CSMTಗೆ ಹೋಗ್ತಾ ಇದೆ. ನನಗೂ ಆಸೆ ಈ ಥರ ಎಲ್ಲ ಜರ್ನಿ ಮಾಡಬೇಕು ಅಂತೇಳಿ. ವಂದೇ ಭಾರತಲ್ಲಿ ಜರ್ನಿ ಮಾಡಬೇಕಂತ ತುಂಬ ಇಷ್ಟ. ಬಟ್ ನಿಮ್ಗೆ ಸಪೋರ್ಟ್ ಇದ್ದರೆ ನೆಕ್ಸ್ಟ್ ಟೈಮ್ ಖಂಡಿತ ಮಾಡ್ತೀನಿ. ಇಲ್ಲಿ ನೋಡ್ರಿ ಪ್ಲಾಟ್ಫಾರ್ಮ್ ನಂಬರ್ 2ರಲ್ಲಿ ಹೋಗ್ತಾ ಇರೋ ಟ್ರೈನು ಮುಂಬೈಯಿಂದ ಹೈದರಾಬಾದಿಗೆ ಹೋಗೋ ಹುಸೇನ್ ಸಾಗರ್ ಎಕ್ಸ್ಪ್ರೆಸ್. ನೋಡಿ ಹುಸೇನ್ ಸಾಗರ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು ಮುಂಬೈಯಿಂದ ಹೈದರಾಬಾದಿಗೆ ಹೋಗ್ತಾ ಇದೆ ಈಗ. ನಾವು ಇದನ್ನು ಸೊಲ್ಲಾಪುರದಲ್ಲಿ ವಿಡಿಯೋ ಮಾಡ್ತಾ ಇರೋದು. ಈಗ ಟೈಮ್ 6:44 ಆಯಿತು. ನನಗೆ ಸಿಗ್ನಲ್ ಕೊಟ್ಟರು ನೋಡ್ರಿ. ಸೊಲ್ಲಾಪುರದಿಂದ ಹೋಗ್ತಾ ಇದ್ದೀವಿ. ಡಿಪಾರ್ಚರ್ ಆಯಿತು ನಮ್ಮ ಟ್ರೈನ್. ಸೊಲ್ಲಾಪುರದಾಗೂ ನಮ್ಮ ಜನರಲ್ಲಾಗ ಸ್ವಲ್ಪ ಜನ ಹತ್ತಾರಿ. ಫುಲ್ ಸ್ವಲ್ಪ ನಾರ್ಮಲಾಗಿ ಫುಲ್ ಆಗೈತಿ. ಆರು 20ಕ್ಕೆ ಇಲ್ಲಿಂದ ನಾವು ಡಿಪಾರ್ಚರ್ ಆಗಬೇಕಿತ್ತು. ಆದರೆ 6:44ಕ್ಕೆ ಟ್ರೈನ್ ಡಿಪಾರ್ಚರ್ ಆಯಿತು. ನಮ್ಮ ಟ್ರೈನ್ ನೋಡ್ರಿ ಕರು ಹೊಡೆಯೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳಿ. ನೋಡ್ರಿ 104ಕ್ಕೆ ಹೋಗ್ತಾ ಇದೆ. ನಾವೀಗ ಬಂದು ರೀಚ್ ಆಗಿರೋದು ಒಟ್ಟಿಗೆ ಜಂಕ್ಷನ್ಗೆ.
ಇಲ್ಲಿಂದ ನಮ್ಮ ಟ್ರೈನ್ ಡೈವರ್ಷನ್ ತಗೊಂಡು ವಿಜಯಪುರದ ಮೇಲೆ ನಾವು ಬಾಗಲಕೋಟೆಗೆ ಹೋಗ್ತೀವಿ. ಈಗ 7 ಗಂಟೆ 6 ನಿಮಿಷ ಆಗಿದೆ. ಇಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬಂದಿದೆ ನಮ್ಮ ಟ್ರೈನ್. ಇಷ್ಟರಲ್ಲಿ ಒಂದು ಟ್ರೈನ್ ಕ್ರಾಸಿಂಗ್ ಐತ್ರಿ. ಈಗ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀನಿ. ನಾನು ಬಂದಿದ ತಕ್ಷಣ ಯಾವುದು ಅಂತ ನಿಮಗೆ ಹೇಳ್ತೀನಿ. ನೋಡಿ ಇಲ್ಲಿ ಇಷ್ಟೊಂದು ಜನ ಇಳ್ಕೊಂಡಿದ್ದಾರೆ, ಸ್ವಲ್ಪ ಜನನೇ ಹತ್ತಿದ್ದು. ಇಲ್ಲಿನ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ವರ್ಕ್ ಎಲ್ಲ. ನಾವು ಡಿಪಾರ್ಚರ್ ಆಗ್ತಾ ಇದೀವಿ ನೋಡಿ, ಇಲ್ಲಿಂದ ಹೋಗ್ತಾ ಇದೀವಿ. ನೋಡಿ ಇದು ಕರ್ನಾಟಕ ಎಕ್ಸ್ಪ್ರೆಸ್ KSR ಬೆಂಗಳೂರು ಸಿಟಿ ಜಂಕ್ಷನ್ನಿಂದ ನ್ಯೂ ಡೆಲ್ಲಿಗೆ ಹೋಗ್ತಾ ಇದೆ. ಹೆವಿ ಸ್ಪೀಡಲ್ಲಿ ಕ್ರಾಸ್ ಮಾಡ್ತಾ ಇದ್ದೀವಿ ಈ ಟ್ರೈನ್ ಜೊತೆ. ಅಲ್ಲಿ ಕಾಣಿಸ್ತಾ ಇರೋದು ಅದು ಯಾವ ಫ್ಯಾಕ್ಟ್ರಿ ಸೊಲ್ಲಾಪುರದಿಂದ. ಯಾರಾದರೂ ವಿಡಿಯೋ ನೋಡೋರಿದ್ರೆ ಕಮೆಂಟ್ ಮಾಡಿ. ನೋಡಿ ನಾವು ರೂಟ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಮ್ಮ ಟ್ರೈನ್ ಭಾಳ ದೊಡ್ಡದೈತೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತದೋ ಅಲ್ಲಿ ಫಸ್ಟಿಂದ ಇಲ್ಲಿವರೆಗೂ. ನಾವು ಬರ್ಬೇಕಾದ್ರೆ ನಾವೇ ಮುಂದಿದ್ವಿ. ಈಗ ರೂಟ್ ಚೇಂಜ್ ಮಾಡ್ಕೊಂಡು ಹೋಗ್ತಿದ್ದೀವಲ್ಲ ಡೈವರ್ಷನ್ ತಗೊಂಡು, ನಾವೇ ಹಿಂದಕ್ಕೆ ಆಗಿದ್ದೀವಿ ನೋಡಿ. ಸ್ಪೀಡಲ್ಲಿ ಹೊಡಿತಾ ಇದ್ದಾನೆ ಗಾಡಿನ ನೋಡಿ. ನಮ್ಮ ಸೊಲ್ಲಾಪುರದಲ್ಲಿ ಲೋಕೋ ಪೈಲಟ್ ಮತ್ತೆ ಗಾರ್ಡ್ ಚೇಂಜ್ ಆಗಿರ್ತಾರೆ. ಇದೇ ವಿಷಯನ ನಾನು ಅವಾಗಲೇ ಹೇಳ್ಬೇಕು ಅಂದ್ಕೊಂಡೆ, ಮರ್ತೋಯ್ತು. ಅದಕ್ಕೆ ಅನ್ಸುತ್ತೆ ಈ ಪಟ್ಟಿ ಹೊಡಿತಾ ಇರೋದು ಗಾಡಿ. ಬೆಳಗ್ಗೆ ಟ್ರೈನ್ನಾಗ ಬಂದಾರ ಮಾರಾಕ ತಿನ್ನೋದು ತಿಂಡಿ ಐಟಮ್ ಇದೆಲ್ಲ. ಸ್ಟೇಷನ್ ಮಧ್ಯದಲ್ಲಿ ಯಾವ ರೀತಿ ಸ್ಕಿಪ್ ಹೊಡಿತಾ ಇದೀವಿ ನೋಡಿ. ನಮಗೆ ಮೇನ್ ಲೈನಲ್ಲಿ ಕೊಟ್ಟಿರೋದಕ್ಕೋಸ್ಕರ ಹೆವಿ ಸ್ಪೀಡಲ್ಲಿ ಸ್ಕಿಪ್ ಹೊಡಿತಾ ಇದ್ದೀವಿ. ಇಂಚಿನಿಂದ ಹಿಡಿದು ಫುಲ್ ನಮ್ಮ ಟೋಟಲ್ ನಮ್ಮ ಟ್ರೈನ್ ಕರು ಹೊಡೆದು ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಈಗ ತಾನೇ ಒಂದು ಬ್ರಿಡ್ಜ್ನ ದಾಟಿದ್ವಿ, ಅದು ಯಾವುದು ಅಂತೇಳಿ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಸ್ಟೇಷನಲ್ಲಿ ನೋಡಿ ಹೆವಿ ಸ್ಪೀಡಲ್ಲಿ ಸ್ಕಿಪ್ ಹೊಡಿತಾ ಇದ್ದೀವಿ. ಮೇನ್ ಲೈನ್ನಲ್ಲೇ ಹೋಗ್ತಾ ಇದೆ ನಮ್ಮ ಗಾಡಿ. ಲಕ್ಷ್ಮಣ ಅಂತ ಸ್ಟೇಷನ್ ಕೊಡ್ತಿರ್ತಾರೆ.
ನೋಡ್ರಿ, ವೆಲ್ಕಮ್ ಟು ಕರ್ನಾಟಕ. ನಾವು ಮಹಾರಾಷ್ಟ್ರದಿಂದ ಸೋಲಾಪುರದಿಂದ ಈಗ ಇಂಡಿ ರೋಡ್ಗೆ ಬಂದಿದ್ದೀವಿ. ಮತ್ತೆ ಮಹಾರಾಷ್ಟ್ರ ಸೋಲಾಪುರದಿಂದ ಕರ್ನಾಟಕಕ್ಕೆ ಬಂದಿದ್ದೀವಿ. ಇಲ್ಲಿ 7:44ಕ್ಕೆ ಆನ್ ದ ಟೈಮ್ಗೆ ಬಂದು ರೀಚ್ ಆಗಿದ್ದೀವಿ. ನೋಡಿ, ಇಲ್ಲಿ ಒಂದು ನಿಮಿಷ ಮಾತ್ರ ಸ್ಟಾಪ್ ಇರುತ್ತೆ. ಪ್ಲಾಟ್ಫಾರ್ಮ್ ನಂಬರ್ 2ಕ್ಕೆ ಬಂದೈತಿ ನಮ್ಮ ಟ್ರೈನು. ಇಲ್ಲಿ ಕೂಡ ತುಂಬ ಜನ ಫ್ಯಾನ್ಸ್ ಇದ್ದಾರೆ, ಪ್ಯಾಸೆಂಜರ್ಸ್. ಎಕ್ಸಿಟ್ ಅನ್ಸುತ್ತೆ ಅದು. ನೋಡಿ, ಇಂಡಿ ರೋಡಿಂದ ಹೋಗ್ತಾ ಇದ್ದೀವಿ. ನಮಗೆ 1 ಮಿನಿಟ್ ಸ್ಟಾಪ್ ಇತ್ತು, ಸಿಗ್ನಲ್ ಕೊಟ್ಟರು ಹೋಗ್ತಾ ಇದ್ವಿ. ನನಗೆ ಈಗ ತಾನೇ ವಿಂಡೋ ಸೀಟ್ ಈ ಕಡೆ ಸಿಕ್ತು. ಸೊ ಡೆಮೋ ಗಾಡಿ ಈಗ ಹೊಸಪೇಟೆಯಿಂದ ಸೊಲ್ಲಾಪುರಕ್ಕೆ ಹೋಗೋ ಡೈಲಿ ಟ್ರೈನ್ನ ನಾನು ಮಿಸ್ ಮಾಡಿಬಿಟ್ಟೆ ವಿಡಿಯೋ ಮಾಡೋದು. ಯಾಕಂದರೆ ಇಳಿಯೋ ತುಂಬ ಜನ ಇದ್ದರು, ಬೇಗ ಸೀಟ್ ಬಿಟ್ಕೊಂಡಿಲ್ಲ. ಆ ಕಡೆಯಿಂದ ಈ ಕಡೆ ಬರೋಷ್ಟರೊಳಗೆ ಆ ಟ್ರೈನು ಬೇಗ ಕ್ರಾಸ್ ಆಗ್ಬಿಡ್ತು. ವಿಜಯಪುರ ಬರೋವರೆಗೂ ಡಬಲ್ ವರ್ಕಿಂಗ್ ಆಗಿದೆ ನೋಡಿ ಸೊಲ್ಲಾಪುರದಿಂದ. ನಿಂಬಾಳ ಅದರಲ್ಲಿ ಸ್ಟಾಪ್ ಕೊಟ್ಟಿದ್ರು ಇಷ್ಟೊತ್ತು. ಈಗ ಹೋಗ್ತಾ ಇದ್ದೀವಿ. ಟಿ ಇಷ್ಟೊತ್ತು ಚೆಕಿಂಗಿಗೆ ಬಂದಿದ್ರು, ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸಡನ್ಲಿ ಶಾಕಿಂಗ್ ಕೊಟ್ಬಿಟ್ಟು ನೋಡ್ರಿ, ಮೈಸೂರಿಂದ ಪಂಡ್ರಾಪುರಕ್ಕೆ ಹೋಗೋ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಈಗ ನಾವು ಜಿಂಗ್ ಮಾಡಿದ್ದೀವಿ. ನಮ್ಗೆ ಅಪೋಸಿಟಾಗಿ ಕ್ರಾಸ್ ಆಗೇ ಹೋಯ್ತು. ನೋಡ್ರಿ, ದೂರದಲ್ಲಿ ಗೋಲ್ ಗುಮ್ಮಟ ಕಾಣಿಸ್ತಾ ಇದೆ. ನಾವು ಬಿಜಾಪುರಕ್ಕೆ ಬಂದಿದ್ದೀವಿ, ಔಟ್ರಲ್ಲಿ ಇದ್ದೀವಿ. ಇನ್ನ ಸ್ಲೋ ಆಗಿ ಹೋಗ್ತಾ ಇದೆ ನಮ್ಮ ಗಾಡಿ. ನೋಡಿ, ಕಸ ಎಷ್ಟೊಂದು ಹಾಕಿದ್ದಾರೆ ಅಂತೇಳಿ. ಎಲ್ಲ ಪ್ಲಾಸ್ಟಿಕ್. ನೋಡಿ, ನಾವು ಬಂದು ರೀಚ್ ಆಗಿದ್ದೀವಿ ಗೊಮ್ಮಟ ನಗರಿ ವಿಜಯಪುರಕ್ಕೆ. 8:32 ಆಗಿದೆ ಈಗ ಟೈಮು. ಇಲ್ಲಿ ಲೋಕೋ ಪೈಲಟು ಗಾಡಿ ಇಬ್ಬರು ಚೇಂಜ್ ಆಗ್ತಾರೆ. ಮತ್ತೆ ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬಂದಿದ್ದೀವಿ ವಿಜಯಪುರದಲ್ಲಿ. ಇಲ್ಲಿ 5 ಮಿನಿಟ್ಸ್ ಸ್ಟಾಪ್ ಇರುತ್ತೆ ನೋಡಿ. ವಿಜಯಪುರದಲ್ಲಿ ಭಾಳಷ್ಟು ಜನ ಇಳಿತಾ ಇದ್ದಾರೆ. ಎಲ್ಲ ಸ್ವಲ್ಪ ಖಾಲಿ ಆಯಿತು ಸೀಟ್ಗಳೆಲ್ಲ. ನೋಡಿ ಎಷ್ಟೊಂದು ಜನ ಇಳಿದ್ರು. ಹೈದ್ರಾಬಾದಿಂದ ಬೆಳಿಗ್ಗೆನೆ ಬಂದು ನಿಂತಿದೆ ನೋಡಿ. ಹೈದ್ರಾಬಾದಿಂದ ವಿಜಯಪುರಕ್ಕೆ ಹೋಗೋ ಎಕ್ಸ್ಪ್ರೆಸ್ ಈ ಟ್ರೈನು ವಿಜಯಪುರಕ್ಕೆ ಬಂದಮೇಲೆ ಇಲ್ಲಿಂದ ರೇಕ್ ಶೇರಿಂಗ್ ಇದೆ. ಇದು ಈಗ ವಿಜಯಪುರದಿಂದ ಇದಕ್ಕೆ ರೇಕ್ ಶೇರಿಂಗ್ ಚೇಂಜ್ ಆಗುತ್ತೆ. ವಿಜಯಪುರ ಟು ರಾಯಚೂರಿಗೆ ಹೋಗೋ ಪ್ಯಾಸೆಂಜರ್ ಟ್ರೈನ್ ಆಗಿ ಹೋಗುತ್ತೆ. ಇಲ್ಲಿಂದ ವಿಜಯಪುರದಿಂದ 10:45ಕ್ಕೆ ಇಲ್ಲಿಂದ ಡಿಪಾರ್ಚರ್ ಆಗುತ್ತೆ. ರಾಯಚೂರಿಗೆ ಹೋಗೋರಿಗೆ ಒನ್ ಆಫ್ ದಿ ಬೆಸ್ಟ್ ಟ್ರೈನ್ ಅಂತಲೇ ಹೇಳ್ಬೋದು ವಿಜಯಪುರದಿಂದ. ನೋಡಿ, ನಮ್ಮ ವಿಜಯಪುರದಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 1ಅಲ್ಲಿ ಎಷ್ಟು ಜನ ಎಕ್ಸಿಟ್ ಆಗ್ತಾ ಇದ್ದಾರೆ ಅಂತೇಳಿ. ರಾಜರ ಕಾಲದ ಒಂದು ಅರಮನೆ ಅನ್ಸುತ್ತೆ. ಇದು ಕೋಟೆ ತರ ಇದೆ. ಇಲ್ಲಿಂದ ಒಳಗಡೆ ಆ ಕಡೆ ಹೋದ್ರೆ ಗೋಲ್ ಗುಮ್ಮಜ್. ಈಗ ಕಾಣಿಸ್ತು ನೋಡಿ ಗೋಲ್ ಗುಮ್ಮಜ್. ಯಾರ್ಯಾರು ಗೋಲ್ ಗುಂಬಜ್ನ ನೋಡಿದೀರಾ ಕಾಮೆಂಟ್ ಮಾಡಿ. ಈ ಟ್ರೈನ್ ಜರ್ನಿ ಹೇಗಿದೆ ಅಂತ ಕೂಡ ಕಾಮೆಂಟ್ ಮಾಡಿ. ಪಾರ್ಟ್ 1 ವಿಡಿಯೋ ನೋಡಿದ್ದೀರಾ ಅನ್ಕೋತಿದ್ದೀನಿ. ಫುಲ್ ವಿಡಿಯೋ. ಪಾರ್ಟ್ 2 ವಿಡಿಯೋ ನೋಡೋದಕ್ಕೋಸ್ಕರ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. 2 ವಿಡಿಯೋಕ್ಕೂ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನಾವು ಇಬ್ರಾಹಿಂಪುರ್ಗೆ ಬಂದಿದ್ದೀವಿ. ವಿಜಯಪುರ ಸಪೋರ್ಟಿಂಗ್ ಸ್ಟೇಷನಲ್ಲಿ 8:44ಕ್ಕೆ ಬರಬೇಕಿತ್ತು, 8:52ಕ್ಕೆ ಬಂದಿದೆ. ಇಲ್ಲಿ 1 ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ ನೋಡಿ ಅಷ್ಟೇ.
ನಾವು ಬಂದು ರೀಚ್ ಆಗೇ ಬಿಟ್ವಿ ಬಸವನ ಬಾಗೇವಾಡಿ ರೋಡ್. ಇಲ್ಲಿಗೆ ಆ್ಯಕ್ಚುಲಿ 9:14ಕ್ಕೆ ಬರಬೇಕಿತ್ತು, ಈಗ 9:30 ಆಗಿದೆ. ಹತ್ತತ್ರ ನಾವು 16 ನಿಮಿಷ ಲೇಟಾಗಿ ಬಂದಿದ್ವಿ. ನಮಗೆ ಪ್ಲಾಟ್ಫಾರ್ಮ್ 1ಗೆ ಬಂದಿದೆ, ಆ ಕಡೆ ತೋರಿಸ್ತೀನಿ ಬನ್ನಿ. ಇದೆ ಪ್ಲಾಟ್ಫಾರ್ಮ್ ನಂಬರ್ 1. ಇಲ್ಲಿ 1 ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ. ನಾವೀಗ ಬಸವನ ಬಾಗೇವಾಡಿಯಿಂದ ಹೊರಡ್ತಾ ಇದ್ದೀವಿ. ಇಲ್ಲಿಂದ ವಿಡಿಯೋ ನೋಡೋರು ಯಾರ್ಯಾರು ಇದ್ದೀರಾ ಈ ವಿಡಿಯೋನ ಕಾಮೆಂಟ್ ಮಾಡಿ. ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಗಿದೆ ನನ್ನ ಟ್ರಾವೆಲ್ ಜರ್ನಿಯಲ್ಲಿ, ಹಾಗೆ ಈ ಒಂದು ಜರ್ನಿ ಹೇಗಿದೆ ಅಂತ ಕೂಡ ಕಾಮೆಂಟ್ ಮಾಡಿ. ಅಥವಾ ನಿಮ್ಗೆ ಯಾವುದಾದ್ರೂ ಟ್ರೈನ್ ವಿಡಿಯೋ ಮಾಡಿಕೊಡ್ಬೇಕಂದ್ರೆ ಆ ಜರ್ನಿನೂ ಕೂಡ ಕಾಮೆಂಟ್ ಮಾಡಿ. ಟ್ರೈನು ಅಥವಾ ಟ್ರೈನ್ ನಂಬರ್ನ ಖಂಡಿತವಾಗಿ ಮಾಡಿಕೊಡ್ತೀನಿ. ನೆಕ್ಸ್ಟ್ ಈಗ ನಮಗೆ ಆಲ್ಮಟ್ಟಿ ಬರುತ್ತೆ, ಆಲ್ಮಟ್ಟಿ ಡ್ಯಾಮ್. ಬಂದೇ ಬಿಡ್ತು ನೋಡಿ ನಮ್ಮ ಆಲ್ಮಟ್ಟಿ ಡ್ಯಾಮ್. ಆಲ್ಮಟ್ಟಿ ಡ್ಯಾಮ್ ಆ ಕಡೆ ಇರೋದು. ಆ್ಯಕ್ಚುಲಿ ಇಲ್ಲೆಲ್ಲ ನೀರು ಆಲ್ಮಟ್ಟಿ ಡ್ಯಾಮಲ್ಲಿ ಫುಲ್ ಆದಮೇಲೆ ಈ ಕಡೆ ಬಂದು ನಿಂತ್ಕೊಳ್ಳೋಕ್ಕೆ ಇಷ್ಟೆಲ್ಲ ಜಾಗ ಇರೋದು. ನೋಡಿ ಎಷ್ಟೆಲ್ಲ ನೀರು ನಿಂತಿದೆ. ಇಷ್ಟೆಲ್ಲ ಆಲ್ಮಟ್ಟಿ ಡ್ಯಾಮ್ ಇದ್ರೂ ಕೂಡ ನಮ್ಮ ಬಾಗಲಕೋಟೆ ಜನರಿಗೆ ನೀರಿನ ಪರಿಸ್ಥಿತಿ ಜಾಸ್ತಿನೇ ಕಷ್ಟ ಅನಿಸುತ್ತೆ. ದೂರದಲ್ಲಿ ಕಾಣಿಸ್ತಾ ಇದೆ ನೋಡಿ ಡ್ಯಾಮ್, ಅದೇ ಆಲ್ಮಟ್ಟಿ ಡ್ಯಾಮ್ಗೆ ಮತ್ತೊಂದು ಹೆಸರಿದೆ. ಅದು ಯಾವುದು ಅಂತೇಳಿ ನಿಮ್ಗೆ ಗೊತ್ತಾ? ಹಾಗಾದರೆ ಕಾಮೆಂಟ್ ಮೂಲಕ ತಿಳಿಸಿ. ಯಾರ್ಯಾರು ಬಾಗಲಕೋಟೆ ಬಿಜಾಪುರಿಂದ ವಿಡಿಯೋ ನೋಡ್ತಾ ಇದ್ದೀರಾ, ಬರೀ ಅವ್ರಿಗೆ ಮಾತ್ರ ಹೇಳಿದ್ದೀರಾ ಅಕ್ಕ ಅಂತೇಳಿ ಬೇರೆಯವ್ರು ಕಾಮೆಂಟ್ ಮಾಡ್ಬೋದು. ಬಟ್ ಯಾರ್ಯಾರು ನೋಡ್ತಾ ಇದ್ದೀರಾ ವಿಡಿಯೋ ಎಲ್ಲರೂ ಕಾಮೆಂಟ್ ಮಾಡಿ. ಎಷ್ಟು ಮಸ್ತಾಗೈತ್ರಿ ಈ ಜರ್ನಿ. ನೋಡ್ರಿ ಕೆಳಗ ನೀರ್ ಎಷ್ಟೊಂದಿದಾವಂತ. ಈ ಬ್ರಿಡ್ಜ್ ಮೇಲೆ ಹೋಗೋದೇ ಒಂಥರ ಖುಷಿ ಅನಿಸ್ತೈತೆ. ಇದಕ್ಕೂ ಮುಂಚೆ ನಾನು ಹಿಂದಿನ ವಿಡಿಯೋದಲ್ಲಿ ಆಲ್ಮಟ್ಟಿ ಡ್ಯಾಮ್ನ ತೋರಿಸಿದ್ದೆ. ಯಾವ ವಿಡಿಯೋ ಅಂತ ನಿಮ್ಗೆ ಏನಾದರೂ ಗೊತ್ತಾ? ನೋಡಿದ್ರೆ ಕಮೆಂಟ್ ಮಾಡಿ ಯಾವ ಒಂದು ಜರ್ನಿಯಲ್ಲಿ ತೋರಿಸಿದ್ದೀನಿ ಅಂತ ಆಲ್ಮಟ್ಟಿ ಡ್ಯಾಮ್ನ. ಇಲ್ಲಿ ನೋಡ್ರಿ, ಇದು ಯಾವುದು ಮೇಲೆ ಕಾಣಿಸ್ತಿರೋ ರೋಡ್ ಅಂತೇಳಿ ಕಾಮೆಂಟ್ ಮಾಡ್ರಿ. ಹಂಗ ಇಲ್ಲಿ ನೋಡ್ರಿ ಗುಡ್ಡ ಧೂಳೆಲ್ಲ ನಮಗೆ ಬರಬಾರ್ದಂತ ಪದ್ರೆ ಹಾಕ್ಯಾರ ಜಾಲ್ರಿ. ನಮಗೆ ಬಂದೇ ಬಿಡ್ತು ಆಲ್ಮಟ್ಟಿ ಸ್ಟಾಪ್. ಈಗ ನೋಡಿ ನಾವು ಆಲ್ಮಟ್ಟಿಗೆ 9:34ಕ್ಕೆ ಬರಬೇಕಿತ್ತು, 17 ನಿಮಿಷ ಲೇಟಾಗಿ ಬಂದಿದ್ದೀವಿ. ಈಗ 9:47 ಆಗೈತೆ. ಇಲ್ಲಿ ನಮಗೆ 2 ನಿಮಿಷ ಸ್ಟಾಪ್, 1 ನಿಮಿಷ ಸ್ಟಾಪ್ ಇರುತ್ತೆ. ಪ್ಲಾಟ್ಫಾರ್ಮ್ ನಂಬರ್ ಆ ಕಡೆ ಬಂದೈತೆ, 2ಕ್ಕೆ ಬಂದೈತೆ. ಇಲ್ಲಿ ಕೂಡ ಇಳಿಯರಿದ್ದಾರೆ ಸ್ವಲ್ಪ ಪ್ಯಾಸೆಂಜರ್ಸ್. ಆಲ್ಮಟ್ಟಿಯಲ್ಲಿ ಬಂದು ನೋಡ್ರಿ ನಮ್ಮ ರಾಜಾವಲಿ ಯಶವಂತಪುರದಿಂದ ವಿಜಯಪುರಕ್ಕೆ ಹೋಗೋ ವಿಜಯಪುರ ಎಕ್ಸ್ಪ್ರೆಸ್ ನೋಡ್ರಿ. ಇದು ಡೈಲಿ ಟ್ರೈನ್ ಆಗಿರುತ್ತೆ. ಈ ಟ್ರೈನ್ ಕೂಡ ರೀಸೆಂಟ್ ಆಗಿ LSP ಆಗಿದೆ. ನಾವು ಡಿಪಾರ್ಚರ್ ಆಗ್ತಾ ಇದ್ದೀವಿ. ಈಗ ಅದು ಅರೈವಲ್ ಆಯಿತು. ನಮ್ಗೆ ಸಿಗ್ನಲ್ಲೇ ಕೊಟ್ಟೇ ಬಿಟ್ರು ನೋಡ್ರಿ. ನಮ್ಗೆ ನೋಡ್ತಾ ಈ ಟ್ರೈನ್ನ ಆಲ್ಮಟ್ಟಿಯಿಂದ ಹೊರಡ್ತಾ ಇದ್ದೀವಿ. ಇನ್ನೇನು ನಮಗೆ ನೆಕ್ಸ್ಟ್ ಬರೋದೆ ಬಾಗಲಕೋಟೆ. ಜನರಲ್ಲೆಲ್ಲ ನೋಡ್ರಿ ಹೊಸ ಕೋಚ್ಗಳನ್ನ ಹಾಕ್ಬಿಟ್ಟಾರೆ. LSP ಆದಾಗಿಂದ 2022 ಮೇಡ್ ಕೋಚ್ ಹಾಕಿದ್ದಾರೆ. ಸ್ಲೀಪರ್ ಅಂತೂ ಹಳೆ ಕೋಚ್ಗಳು ಹಾಕಿದ್ದಾರೆ. 2017 ಅದಾವ ಸ್ಲೀಪರ್ನಾಗ, 17, 18 ಅದಾವ. ನೋಡಿ ಆಲ್ಮಟ್ಟಿ ಡ್ಯಾಮ್ಗೆ ಮತ್ತೊಂದು ಹೆಸರು ಅಂತ ಕೇಳಿದ್ದಲ್ವಾ, ಕಾಮೆಂಟ್ ಮಾಡಿದ್ದಾರೆ ಅನ್ಕೋತೀನಿ. ಮತ್ತೊಂದು ಹೆಸರೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತೇಳಿ. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ನೋಡಿ, ಝೂಮ್ ಹಾಕಿದ್ದೀನಿ ಅದಕ್ಕೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತೇಳಿ ಹೆಸರಿದೆ ಇದಕ್ಕೆ. ಏನಕ್ಕೆ ಈ ಹೆಸರು ಕೊಟ್ಟಿದ್ದಾರೆ ಅಂತೇಳಿ ನಿಮ್ಗೇನಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ಈ
ನೋಡಿ ಹತ್ರದಲ್ಲಿ ಹೋಗ್ತಾ ಇದೀವಿ, ಚೆನ್ನಾಗಿ ಕಾಣಿಸ್ತಾ ಇದೆ ಆಲ್ಮಟ್ಟಿ ಡ್ಯಾಮ್. ನೀರು ಸ್ವಲ್ಪ ಕಡಿಮೆ ಆಗಿದಾವ್ ನೋಡ್ರಿ, ಎಲ್ಲ ನೆಲ ಕಾಣಿಸ್ತೈತೆ, ಒಣ ನೆಲ. ಎಷ್ಟು ಹೈಟ್ ಐತೆ ಯಪ್ಪ, ಇಲ್ಲಿ ನೋಡ್ರಿ ಆಳ. ನಾವೀಗ ಡ್ಯಾಮ್ ಪಕ್ಕದಲ್ಲಿನೇ ಹೋಗ್ತಾ ಇದೀವಿ, ಇಷ್ಟೊಂದು ಸ್ವಲ್ಪ ದೂರ ಐತಿ. ನೇಚರ್ ನೋಡಿ, ಗುಡ್ಡದ ಮೇಲೆಲ್ಲ ಎಷ್ಟು ಚೆನ್ನಾಗಿ ಗಿಡ ಮರಗಳೆಲ್ಲ ಬೆಳೆದಿದೆ. ಇನ್ನೇನು ಬಾವಿಕೋಟೆ ಹತ್ತತ್ರ ಹೋಗ್ತಾ ಇದೀವಿ ನಾವು. ಇದೆಲ್ಲ ಕೃಷ್ಣಾ ನದಿ ಬ್ಯಾಕ್ ವಾಟರ್ ನೋಡಿ, ಎಲ್ಲ ಇಲ್ಲೆಲ್ಲ ಶೇಖರಣೆ ಮಾಡ್ತಾರೆ. ನಮ್ ಟ್ರೈನ್ ನೋಡ್ರಿ, ಕರು ಹೊಡೆಯೋದು ಎಷ್ಟು ಮಸ್ತಾಗಿ ಕಾಣಿಸ್ತೈತೆ ಅಂತ. ಈ ಕಡೆ ಕೃಷ್ಣಾ ನದಿ, ಈ ಕಡೆ ನಮ್ ಟ್ರೈನ್ ಹೋಗೋದು. ಈಗ ಬರ್ತಾ ಇರೋ ಟ್ರೈನು ನಮ್ಮ SS ಹುಬ್ಳಿಯಿಂದ ವಿಜಯಪುರಕ್ಕೆ ಹೋಗೋ ಪ್ಯಾಸೆಂಜರ್ ಟ್ರೈನು. ಇದೇ ವಿಜಯಪುರದಿಂದ ಮತ್ತೆ ಮುಂಬೈ LTTಗೆ ಹೋಗೋ, ಸಾರಿ ಮಂಗಳೂರು ಸೆಂಟ್ರಲ್ಗೆ ಹೋಗೋ ಟ್ರೈನ್ ಆಗಿ ಚೇಂಜ್ ಆಗಿ ಹೋಗುತ್ತೆ. ಇದು ಬ್ರೇಕ್ ಶೇರಿಂಗ್ ಇದೆ ಮಂಗಳೂರು ಸೆಂಟ್ರಲ್ ಜೊತೆ. ಹೊರಟೆ ಹೋಯ್ತು. ನಾವು ಬಿಫೋರ್ ಟೈಮಿಂಗಿಗೆ ಸ್ವಲ್ಪ ಬೇಗನೆ ಹೋಗಿ ರೀಚ್ ಆಗಿದ್ರೆ ಬಾಗಲಕೋಟೆಗೆ, ಇದೇ ಟ್ರೈನ್ ಜರ್ನಿ ಮಾಡ್ಬೇಕು ಅನ್ಕೊಂಡಿದ್ದೆ ವಿಜಯಪುರದವರೆಗೂ. ಸೊ ಅದು ಮಿಸ್ ಆಯ್ತು. ಈಗ ಫೈನಲ್ ಆಗಿ ನಾವು ಬಾಗಲಕೋಟೆಗೆ ಬಂದು ರೀಚ್ ಆಗಿದ್ದೀವಿ. ನೋಡಿ ಯಾವ ಥರ ಟರ್ನ್ ಆಗ್ತಾ ಇದೆ ನಮ್ಮ ಟ್ರೈನು, ಯಾವ ಥರ ಹೋಗ್ತಾ ಇದೆ. ಪ್ಲಾಟ್ಫಾರ್ಮ್ ನಂಬರ್ 1ಗೆ ಟರ್ನ್ ಆಗ್ತಾ ಇದೆ. ಹುಡುಗ ಮಾಡೋ ತೀಟೆಗೆ ಅಜ್ಜಿಗೆ ಹಿಡ್ಕೊಳಕ್ಕೆ ಆಗೋದು, ಅಷ್ಟು ಚಾಷ್ಟೆ ಮಾಡ್ತಾ ಇದ್ದಾನೆ ಅವಾಗಿಂದ. ನಾವು ಬಾಗಲಕೋಟೆಗೆ 10:55ಕ್ಕೆ ಬರಬೇಕಿತ್ತು, ಆದರೆ ಇವತ್ತು ಬಿಫೋರ್ ಟೈಮಿಂಗಿಗೆ ಬಂದಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಈಗ 10:29 ಆಗಿದೆ ನೋಡಿ. ಇದು ನಮ್ಮ ಬಸವ ಎಕ್ಸ್ಪ್ರೆಸ್ ಅಂದರೆ ನೋಡಿ, ಬಿಫೋರ್ ಟೈಮಿಂಗ್ಗೆ ತಂದು ಬಾಗಲಕೋಟೆಗೆ ಬಿಟ್ಬಿಟ್ಟ. ಎಷ್ಟು ಸ್ಪೀಡಾಗಿ ಹೊಡೆದ ಅಂದರೆ ಗಾಡಿನ. ಸೂಪರ್ ಇತ್ತು ಈ ಜರ್ನಿ. ಬನ್ನಿ ಆಚೆ ಹೋಗಿ ಮಾತಾಡೋಣ ಹೇಗಿತ್ತು ಜರ್ನಿ ಬಗ್ಗೆ ಅಂತೇಳಿ. ಇವತ್ತು 21 ಅವರ್ಸು 30 ನಿಮಿಷ ಜರ್ನಿ ಮಾಡಿದ್ದೀನಿ ಬಸವ ಎಕ್ಸ್ಪ್ರೆಸ್ಸಲ್ಲಿ.
ತುಂಬ ಅಂದರೆ ತುಂಬ ಎಕ್ಸ್ಪೀರಿಯೆನ್ಸ್ ಆಯಿತು. ಯಾಕಂದರೆ ಜನರಲ್ಲಿ ಅಷ್ಟೊಂದು ಜನರ ಮಧ್ಯದಲ್ಲಿ ಟ್ರಾವೆಲ್ ಮಾಡೋದಂದರೆ ಸಾಮಾನ್ಯದ ಮಾತೇ ಅಲ್ಲ. ಅದರಲ್ಲಿ ಬೇರೆ ವಿಡಿಯೋ ಮಾಡ್ಬೇಕಾದ್ರೆ ಕೆಲವೊಬ್ಬರು ಸಪೋರ್ಟ್ ಮಾಡ್ತಾರೆ, ಕೆಲವೊಬ್ಬರು ಏನಕ್ಕೆ ಮಾಡ್ತೀಯಮ್ಮ ಆ ಥರ ಈ ಥರ ಅಂತ ಪ್ರಶ್ನೆ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಂತೂ ಸಿಗಲೇ ಇಲ್ಲ ಕುತ್ಕೊಳ್ಳೋಕ್ಕೆ ಸೀಟು, ಆಮೇಲೆ ಸಿಕ್ತು, ಖುಷಿ ಆಯಿತು. ಅದಾದಮೇಲೆ ಈಗ ನಾನು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿಂದನೇ ಒಂದು ಜರ್ನಿನ ಸ್ಟಾರ್ಟ್ ಮಾಡೋದಿದೆ ಬಾಗಲಕೋಟೆಯಿಂದ. ಅದು ಸಂಜೆವರೆಗೂ ಕಾಯಬೇಕು ಅಂತೇಳಿ, ಅದಕ್ಕೂ ಮುಂಚೆ ದೇವಸ್ಥಾನ ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ಇದೇ ಥರ ಟ್ರಾವೆಲ್ ವೀಡಿಯೋಗೋಸ್ಕರ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ. ನಾನು ನಿಮ್ಮ ಕನ್ನಡ ಟ್ರಾವೆಲ್ ವ್ಲಾಗ್ 13 ಮತ್ತೊಂದು ಟ್ರಾವೆಲ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್ ಬಾಯ್.